ಇನ್ನು ಅವೈಜ್ಞಾನಿಕವಾಗಿ ನಿರ್ಮಿಸಿದಂತಹ ತಡೆಗೋಡೆಯೊಂದು ಮನೆ ಮೇಲೆ ಕುಸಿದು ಬಿದ್ದಿದೆ. ಹಾಸನದ ಸಕಲೇಶಪುರ ಪಟ್ಟಣದ ಅರೇಹಳ್ಳಿ ರಸ್ತೆಯಲ್ಲಿ ಈ ಘಟನೆಯಾಗಿರೋದು. 4 ಮನೆಗಳಿಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಅಲ್ಲಿದ್ದಂಥವರು ಅಪಾಯದಿಂದ ಪಾರಾಗಿದ್ದಾರೆ. ಬಡಾವಣೆ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಈ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗಿತ್ತು. ತಡೆಗೋಡೆಯ ಬಳಿ ಮಣ್ಣು ತುಂಬಿದ್ದೇ ಈ ಘಟನೆಗೆ ಕಾರಣ ಅನ್ನುವಂತಹ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಮನೆಯಲ್ಲಿದ್ದಂತಹ ವಸ್ತುಗಳನ್ನ ಕಳ್ಕೊಂಡು ಆ ಕುಟುಂಬಗಳು ಕಂಗಾಲಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಆದರೆ ಮನೆ ಹಾಗೂ ಮನೆಗಳಲ್ಲಿದ್ದಂತಹ ವಸ್ತುಗಳನ್ನು ಕಳ್ಕೊಂಡಿದ್ದಾರೆ. ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ಬೆಳಗಾವಿಯಲ್ಲಿ ಮಳೆಯಿಂದಾಗಿ ಯಾವ ರೀತಿಯಾಗಿರುವಂತಹ ಪರಿಣಾಮ ಉಂಟಾಗಿದೆ, ಮರ ಉರುಳಿ ಬಿದ್ದಿರೋದನ್ನು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಬಾಗಲಕೋಟೆಯಲ್ಲಿ ಕೃಷ್ಣಾ ನದಿಯಲ್ಲಿ ಒಳಹರಿವಿನ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿರೋದ್ರಿಂದಾಗಿ ನದಿ ಈಗ ಕೃಷ್ಣಾ ನದಿಗೆ ಮತ್ತೆ ಜೀವ ಕಳೆ ಬಂದಿದೆ. ಇನ್ನು ಹಾಸನದಲ್ಲಿ ತಡೆಗೋಡೆ ಉರುಳಿ ಬಿದ್ದ ಪರಿಣಾಮವಾಗಿ ಯಾವ ಪ್ರಮಾಣದಲ್ಲಿ ನಷ್ಟ ಆಗಿದೆ, ಅಲ್ಲಿ ಹಾನಿಯಾಗಿದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಿ. ಮನೆಯಲ್ಲಿದ್ದಂತಹ ವಸ್ತುಗಳನ್ನ ಅಲ್ಲಿನ ಜನ ಕಳ್ಕೊಂಡು ಕಂಗಾಲಾಗಿದ್ದಾರೆ. ಇನ್ನು ಮಲೆನಾಡಲ್ಲಿ ತಿಂಗಳ ಬಳಿಕ ಮಳೆಯ ಅಸಲಿ ದರ್ಶನ ಈಗ ಉಂಟಾಗಿದೆ. ಭಾರಿ ಮಳೆಗೆ ಮೈದುಂಬಿಯುಕ್ತಾ ಇದೆ ಹಳ್ಳಗಳು. ಮೂಡಿಗೆರೆ ತಾಲೂಕಿನ ಕೋಗಿಲೆ ಗ್ರಾಮದ ಹಬ್ಬಿ ಹಳ್ಳ ಭರ್ತಿಯಾಗಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಭಾರಿ ಮಳೆಗೆ ಮಲೆನಾಡಿನ ರಸ್ತೆ ಸಂಪರ್ಕಗಳು ಕಟ್ಟಾಗಿದೆ. ಅಲ್ಲಿನ ಕುಗ್ರಾಮಗಳು ಕತ್ತಲಲ್ಲಿ ಇರುವಂತಹ ಪರಿಸ್ಥಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.